पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनुवे ರಾಯರಿದ್ದಾರೆ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಸ್ವಾಮಿ, ನೀವು ಎಲ್ಲಿಂದ ಬಂದಿರೋದು? ಟಿಪ್ಪೂರಿಂದ ಬಂದಿದ್ದಾರೆ. ಇನ್ನೂ ನಿಮಗೆ ಲಾಸ್ಟ್ ಟೈಮು ಅದು ದೇವಸ್ಥಾನಕ್ಕೆ ಹೋಗಿದ್ದು, ಅದು ವಿಡಿಯೋ ಇನ್ನೂ ಅಪ್ಲೋಡ್ ಆಗಿಲ್ಲ, ಅಪ್ಲೋಡ್ ಮಾಡ್ತೀನಿ. ವಿಡಿಯೋ ಆಗೇ ಇದೆ, ಟೈಮ್ ಸಿಗಲಿಲ್ಲ ನನಗೆ. ಹಂಗಾಗಿ ಟಿಪ್ಪೂರಿಗೆ ಮಣ್ಣು ಹೋಗಿದ್ದೆ, ಮತ್ತೆ ರಿಟರ್ನು ಉಡುಪಿಗೆ ಈ ಮಗನ ಕಳಿಸ್ಕೊಡಕ್ಕಂತ ಬಂದಿದ್ದರು. ನೀವು ಇವ್ರಿಗೇನ ತಮ್ಮ ನೋಡಿ, ಅಕ್ಕ ತಮ್ಮ ಹುಡುಕೊಂಡು ಮಗನ ಹುಡುಕೊಂಡು ಬಂದ್ಬಿಟ್ಟವ್ರೆ. ಇಲ್ಲಿ ಬಾಯಲ್ಲಿ ತೋರಿಸ್ತೀನಿ. ಇಷ್ಟೊಂದೆಲ್ಲ ಅಡುಗೆ ನಾನು ಇರೋದು ಇಬ್ಬರೇ ಇಲ್ಲೇ. ಇಷ್ಟು ಜನಕ್ಕೆ ಯಾಕೆ ತೊಗೊಂಬಂದ್ರಿ? ಯಾರು ಬರ್ತಾರೆ. ಇಷ್ಟೊಂದ ನೋಡಿ, ಬನ್ನಿ. ಬಾಬು ಬಿಸಿ ಇದೆ. ನನ್ನ ತಾಯಿ ಯಾರು, ನಂದುನಾ? ಅಕ್ಕ. ನೀವೇ ಮಾಡಿದ್ದ? ಅಕ್ಕ ಒಂದೆಲ್ಲ. ಬೆಳಗ್ಗೆ 5 ಗಂಟೆಗೆ ಎದ್ದಿದ್ದೀರಿ? ಇರಿ ಅಷ್ಟೇ. ಇದು ಇಬ್ರು ತಿನ್ನಕ್ಕೆ ಮಜ್ಜಿಗೆ. ಏನಿದು? ಮಜ್ಜಿಗೆ. ಅಪ್ಪ, ಮಜ್ಜಿಗೆ ಇವಾಗ ಕಡ್ಕೊಂಡು ಬಂದಿರೋದು. ಇದು ಚಿತ್ರಾನ್ನದ್ದು. ಇದು ಚಿತ್ರಾನ್ನದ್ದು. ಮಾವಿನಕಾಯಿ ಚಿತ್ರಾನ್ನ. ಇದು ಮಾವಿನಕಾಯಿ ಚಿತ್ರಾನ್ನ. ಇದು ನೀರು. ಯಪ್ಪ, ಇದು ಹೋಳಿಗೆ ಕಟ್ಟಿ. ಇದೆಂತ ಬರ್ಯ ನೀರು ಕೂಡ ತೊಗೊಂಬಂದು. ಎಷ್ಟು ಕಿಲೋಮೀಟರ್ ಆಗುತ್ತೆ ನಿಮ್ಮೂರು? ಕಿತ್ತೂರು ಬಂದು 145, ಶಿವಮೊಗ್ಗ ಬಂದು ಇಲ್ಲಿ 70. ಅಂದ್ರೆ ಎಷ್ಟು? 700 ಚಿಲ್ಡ್ರನಾ? 215-20 ಕಿಲೋಮೀಟರ್. 220 ಕಿಲೋಮೀಟರ್. ಇವೆಲ್ಲ ಬಾಯಿಲಿ ಬಾಯಿಲಿ ತೋರಿಸ್ತೀನಿ. ಇನ್ನೂ ಸಾಂಬಾರ ಇದು? ಹೋಳಿಗೆ ಕಟ್ಟಿನ ಸಾಂಬಾರು. ಹುಡ್ಕು. ಯಪ್ಪ, ಇದನ್ನ ವಿಡಿಯೋ ಹಾಕ್ತೀನಿ ಇವಾಗ ನಾನು. ಇದೇನಿದು? ಮಾವಿನ ಸೀಕರ್ಣಿ ಫೇವ್ರೇಟ್ ಇದು. ಈ ಸ್ಮೆಲ್ಲೇ ಹೊಟ್ಟೆ ತುಂಬೋಯ್ತು ನನಗೆ. ಯಪ್ಪ, ಶಿವನೇ. ಅದೇನದು? ಚಿತ್ರಾನ್ನ ಕಲಿಸ್ತೀನಿ. ಇದು ಚಿತ್ರಾನ್ನ. ಅದು ತುಪ್ಪ. ಇವಾಗ ಕಲಿಸ್ಬೇಡ, ಯಾರಾದ್ರೂ ಬರ್ತಾರಲ್ಲ. ಅದು ತುಪ್ಪ. ತೆಗಿ ಬಾಯಿಲಿ, ಈ ಕಡೆ ಬಾಯಿಲಿ. ಇದು ತುಪ್ಪ. ಈಗ ಇಲ್ಲಿ ಹೋಗೋರಿಗೆ ಯಾರ್ಯಾರು ಬರ್ತಿರ್ತಾರೆ ಎಲ್ಲರಿಗೂ ಕೊಟ್ಬಿಡೋಣ. ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿ. ಹೇಳ್ತೀರಾ? ಒಂದಿಬ್ರು 3 ಜನ ಊಟ ಮಾಡಿ. ನುಗ್ಗೆಕಾಯಿ ಪಲ್ಯ. ದಯವಿಟ್ಟು ಇದು ಕ್ಯಾರೆಟ್ ಪಲ್ಯ. ಅಲ್ಲಿ ನೋಡಿ ತೋರಿಸ್ಬೇಕು. ಇದು ನುಗ್ಗೆಕಾಯಿ ಪಲ್ಯ. ನುಗ್ಗೆಕಾಯಿ ಗ್ರೇವಿ. ನುಗ್ಗೆಕಾಯಿ ಪಲ್ಯ. ಅದೇನು? ಇದು ಬೀಟ್ರೂಟ್ ಪಲ್ಯ. ತೆಗೆದ್ಬಿಡಿ ಹಂಗೆ ತೆಗಿರೋ ಸ್ವಲ್ಪ. ಕ್ಯಾಪ್ ತೆಗಿರೋದು. ಇಷ್ಟೆಲ್ಲ ಈ ತಾಯಂದ್ರು ಮಾಡ್ಕೊಂಡು ಬಂದಿದ್ದಾರೆ. ದಯವಿಟ್ಟು ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಅನ್ಸದ್ ಮುಚ್ಚಿಬಿಡಿ. ಮತ್ತೆ ಆರೋಗುತ್ತೆ. ಅಷ್ಟು ಬಿಸಿ ಮಾಡ್ಕೊಂಡು ಬಂದಿದ್ದೀರಾ. ಸ್ವಲ್ಪ ಸಾಂಬಾರು ಹಾಕಿ ಕಪ್ ಕೊಡಿ. ಫಸ್ಟ್ ಸಾಂಬಾರು ಕುಡಿತೀನಿ, ಆಮೇಲೆ ಸ್ವಲ್ಪ ಸೀಕರ್ಣಿ, ಅದು ಮಾವಿನ ಕುಡಿತೀನಿ. ಸ್ವಲ್ಪ ಹತ್ರ ಬನ್ನಿ. ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ನಾವು ಇರೋದು ಇಲ್ಲೇ 2 ಅಥವಾ 3 ಜನ. ನಾನು ಜಾಸ್ತಿ ಜನ ಬರ್ತಾರಂದ್ರೆ ನಾನೇ ನಿಮ್ಗೆ ಅಪ್ಡೇಟ್ ಕೊಟ್ಬಿಡ್ತೀನಿ. ಇಷ್ಟೊಂದೆಲ್ಲ ಮಾಡ್ಕೊಂಬಂದ್ರೆ ಈಗ ಯಾರಾದರೂ ಸ್ವಲ್ಪ ತೋರಿಸಿ, ಆ ಕಡೆ ತೋರಿಸಿ, ಎಲ್ಲ ತೋರಿಸಿ, ಹಂಗೆ ರೌಂಡೇ ತೋರಿಸಿ. ಸ್ಲೋ ಆಗಿ ತೋರಿಸಿ. ನೋಡಿದ್ರಲ್ಲ, ಜನಗಳು ಯಾರೂ ಇರಲ್ಲ. ಇಂಥ ಕಾಡು ಒಳಗಡೆ ನಾ ಇರ್ತೀನಿ. ಹಂಗಾಗಿ ಅಥವಾ 3 ಜನಕ್ಕಾದ್ರೂ ಮಾಡ್ಕೊಂಬಂದು, 4 ಜನಕ್ಕೆ ಆಗುವಷ್ಟಾದ್ರೂ ಮಾಡ್ಕೊಂಬಂದು. ಯಾಕಂದರೆ ಇಲ್ಲಿ ನಾನು ಇಷ್ಟೊಂದು ತಿನ್ನೋಕ್ಕಾಗಲ್ಲ. ಅನ್ನನ ವೇಸ್ಟ್ ಮಾಡೋದು ಬೇಡ. ಈ ವಿಡಿಯೋ ಮುಖಾಂತರ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ನನ್ನ ಜೊತೆ ಒಂದು 4 ಜನ ಇರ್ತಾರೆ ಅಷ್ಟೇ. ನಾನು ಜಾಸ್ತಿ ಯಾರನ್ನೂ ಸೇರಿಸ್ಕೊಳಲ್ಲ. ಇದ್ದರೆ 4 ಜನಕ್ಕೆ. ಅಕಸ್ಮಾತ್ ನೀವು ಯಾರು ಕರ್ಕೊಂಬಂದಿರ್ತಾರೆ, ನಿಮ್ಮೆಲ್ಲರಿಗೂ ಅವ್ರಿಗೆ ಅಡುಗೆ ಎಕ್ಸ್ಟ್ರಾ ಮಾಡ್ಕೊಂಬನ್ನಿ. ಆದರೆ ಇಷ್ಟೆಲ್ಲ ಮಾಡ್ಕೊಂಬಂದರೆ ನನಗೆ, ಯಾಕಂದರೆ ಅನ್ನ ಬೀಸಾಕೋಕ್ಕೆ ನನಗೆ ಮನಸ್ಸು ನೋವಾಗುತ್ತೆ. ಅಕಸ್ಮಾತ್ ಕೆಟ್ಟು ಹೋಯ್ತು ಅಂದರೆ ನನಗೆ ಅದನ್ನು ಒಂಥರ, ಯಾಕಂದರೆ ನನಗೆ ತಟ್ಟೆಯಲ್ಲಿ ಹಾಕಿರೋ ಅನ್ನ, ಒಂದು ಅಗಳ ಅನ್ನ ನಾನು ಬಿಡಲ್ಲ. ಹಸುವಿನ ಕೂಗು ನನಗೆ ಗೊತ್ತು. ಅದು ನನಗೆ ಇವ್ರ ಮೇಲೆ ಬೇಜಾರೇನಿಲ್ಲ, ಪ್ರೀತಿ. ಇಷ್ಟೆಲ್ಲ ಮಾಡ್ಕೊಂಡ್ಬಂದಾರಲ್ಲ. ಎಷ್ಟು ಗಂಟೆಗೆ ಎದ್ದಿದ್ದಲ್ಲ? ಬೆಳಗ್ಗೆ 5 ಗಂಟೆಗೆ ಎದ್ದಿದ್ದಾರಂತ. ಒಬ್ಬರೇ ಮಾಡೋದು ಯಾರೂ ಇಲ್ಲ. ಒಬ್ಬರೇ ಸಾಹಸ ಮಾಡಿರೋ. ನೀವು ಒಬ್ಬರೇ ಮಾಡಿರೋದಾ?
ತಮ್ಮ ಅಲ್ಲ, ತಮ್ಮನಿಗೆ ಅದ್ಭುತವಾಗಿ ಪವಾಡಾಗಿದೆ, ಗೊತ್ತಿರ್ಬೋದು ನಿಮಗೂ ಆಯಿತಾ. ತುಂಬ ಅದ್ಭುತವಾಗಿ ಪವಾಡಾಗಿದೆ. ನನಗೂ ಒಂದು ಪವಾಡ ಆಗಲಿ ತಂದು ಈ ನನ್ನ ತಾಯಿ ಹುಡುಕೊಂಡು ಕೃಷ್ಣನ ಮಠಕ್ಕೂ ಬಂದಿದ್ದರು, ಇಲ್ಲಿ ಬಂದಿದ್ದಾರೆ. ಖಂಡಿತ ಇವರು ಅಂದುಕೊಂಡಿದ್ದ ಕೆಲಸ ಇಲ್ಲ ಯಶಸ್ವಿ ಅಂತ ಹೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ಮಂಜು ಸ್ವಾಮಿ ಬನ್ನಿ, ಫೋನಿಗೆ ಟರ್ನ್ ಮಾಡಿಕೊಡಿ. ನೋಡಿ ಇವರು ನಮ್ಮ ಮಂಜು ಸ್ವಾಮಿ ಅಂತೇಳಿ, ಪಾಪ ಇವ್ರು ಕೂಡ ಬಂದಿದ್ದಾರೆ. ಎಲ್ಲಿಂದ ಬಂದಿರೋದು? ಬೆಂಗಳೂರಿಂದ. ಎಷ್ಟು ಕಿಲೋಮೀಟ್ರ್ ನಡೆದ್ರಿ ನೀವು? 12 ಕಿಲೋಮೀಟ್ರಾ? ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಈ ದೋಸೆ ಹಂಚ ಮೇಲೆ ಕಾಲಿಟ್ಟಂಗಿತ್ತು ಗುರುಗಳೇ. ಅಪ್ಪ ನನಗಂದ್ರೂ ನಡೆಯಕ್ಕೆ ಆಗ್ತಾ ಇರಲಿಲ್ಲ. ದೋಸೆ ಹಂಚ ಮೇಲೆ ಕಾಲಿಟ್ಟಂಗೆ ಆಗ್ತಾ ಇತ್ತಾ? ಅದು ಸುಡ ದೋಸೆ ಸುಡ ದೋಸೆ ಹಂಚಿದ್ದಂಗೆ. ಮತ್ತು ನಾನು ನಡೆದ್ನ ಇಲ್ಲ ನಿಮ್ಮ ಜೊತೆ? ಅದೇ ಗುರುಗಳೇ, ರಾಯರು ಆಶೀರ್ವಾದ. ಯಪ್ಪ ರಾಯರು ನೆನೆಸ್ಬೇಕು. ಅಲ್ಲ ನಾನು ನಡೆದ್ ತಾನೆ. ಅಲ್ಲ ನೀವೆಷ್ಟು ಸತಿ ನೆರಳಿಗೆ ಹೋಗ್ತಾ ಇದ್ರಿ ಬರಿಗಾಲಲ್ಲಿ ಇವಾಗ, ಆಯಿತಾ? ಇದು ಚಪ್ಪಲಿ ಯಾರ್ದು? ಆ ಚಪ್ಪಲಿ ನಿಮ್ಮವಾ? ಯಾರು ಚಪ್ಪಲಿ ಯಾರಿಗೆ? ನಿಮಗ? ನೋಡಿ ಇದು ತುಂಬ ಮೋಸ. ಇದು ಆ ಚಪ್ಪಲಿ ತರಿಸ್ಕೊಂಡ್ರೆ ಮತ್ತೆ ನೀವು ನೋಡಿ ಅಲ್ಲಿರೋ ಚಪ್ಪಲಿ ಆಗಲ್ಲ, ಅಷ್ಟು ಬಿಸಿಲಂತೆ. ಅಷ್ಟು ಬಿಸಿಲಲ್ಲೂ ಚಪ್ಪಲಿ ತರಿಸ್ಕೊಂಡ್ರು ಪರವಾಗಿಲ್ಲ, ಯಾಕಂದರೆ ಅವ್ರಿಗೆ ನಡೆಯೋಕ್ಕೆ ಆಗಲ್ಲ. ಇದು ಈ ಭಗವಂತ ಇದೊಂದು ಶಕ್ತಿ ಕೊಟ್ಟಿದ್ದಾರೆ ಅಂದರೆ ಎಲ್ಲರಿಗೂ ಕೊಡುವುದಕ್ಕಾಗಲ್ಲ. ಇದ್ರ ಮೇಲೆ ಮುಚ್ಚಿ, ನೀರಿನ ಮೇಲೆ. ಆಯಿತಾ? ಇರಲಿ ಮಂಜುಸ್ವಾಮಿ, ತುಂಬ ಖುಷಿಯಾಯಿತು. ಇನ್ನು ನಾಳೆ ತಂಪತ್ತಲ್ಲಿ ಇವತ್ತೊಂದು ದಿವಸ ಇದ್ಕೊಂಡು ನಾನು ಇರೋದು ಬೇಡ ಅಂತ ಹೇಳ್ತಾ ಇದ್ದೀನಿ. ನೀವೇ ನಡಿತೀನಿ ಅಂತ ಹೇಳ್ತಾ ಇದ್ದೀರಾ. ನೀವು ಅಟ್ಲೀಸ್ಟ್ ಹೋಗ್ತೀರಾ ಇವತ್ತು ಹೋಗಿಬಿಡಿ, ಹೊರಡ್ಬಿಡಿ. ಹಾಗಾದರೆ ಇಲ್ಲ ಇರ್ತೀನಿ ಅಂತ ಹೇಳಿದ್ರೆ ಇರ್ಬೋದು. ಇವತ್ತೊಂದು ದಿವಸ ಇದ್ದು ನಾಳೆಗೆ ಹೋಗಿ. ಇವತ್ತು ಇರ್ತೀರಾ? ಸರಿ, ಇವತ್ತೊಂದು ದಿವಸ ಇದ್ದುಬಿಟ್ಟು ಮತ್ತೆ ನಾಳೆಗೆ ಹೊರಡಬೇಕು, ಆಯಿತಾ? ನಾಳೆಗೆ ಹೊರಡಿ. ಯಾಕಂದರೆ ಇದು ನಾನು ಲೋಕ ಸಂಚಾರಕ್ಕಿದ್ದವನು, ಇಲ್ಲಿ ನಾನು ಲೋಕ ಕಲ್ಯಾಣಕ್ಕೋಸ್ಕರ ಬಂದವನು. ನಿಮಗೆ ಮನೆ ಮಠ ಮಕ್ಕಳು ಅನ್ನೋದು ಇದೆ, ನನಗದು ಏನೂ ಇಲ್ಲ. ನಾನು ಎಲ್ಲ ಕಳ್ಕೊಂಡಿದ್ದೀನಿ ಅಂದ್ಕೊಂಡಿದ್ದೆ. ಇವತ್ತು ಎಲ್ಲ ನನ್ನ ತಾಯಿಂದ್ರನ್ನ ಪಡ್ಕೊಂಡಿದ್ದೀನಿ, ತಾಯಿಂದ್ರ ಮನಸ್ಸನ್ನು ಗೆದ್ದಿದ್ದೀನಿ. ಇವತ್ತು ಇಡೀ ಕರ್ನಾಟಕನೇ ನಾನು ಹುಡುಕ್ತಾ ಇದೆ. ಇದು ಒಂದೊಂದು ಮೂಲೆಯಲ್ಲಿ ತಾಯಿ, ಇಡೀ ಕರ್ನಾಟಕ ಎಲ್ಲ ಕಡೆಯಿಂದಲೂ ಹುಡುಕ್ತಾ ಇದ್ದಾರೆ. ನನಗೆ ಮೊನ್ನೆ 13 ಕಾರ್ ಬಂದವು, ಮೊನ್ನೆ 9 ಕಾರ್ ಗಾಡಿ ಬಂದವು, ಅವತ್ತು 7-8 ಕಾರ್ ಗಾಡಿ ಬಂದವು. ಎಲ್ಲಿಂದ ಬರ್ತಾರೆ ಅಂದರೆ ಕಾರ್ ಗಾಡಿ, ಇನ್ನೋವಾ ಕಾರ್ ಗಾಡಿ 10,000 15,000 ಬುಕ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಎಲ್ಲ ಬುಕ್ ಮಾಡ್ಕೊಂಡು ಬಂದರು. ನನಗೆ ಶಾಕ್ ಆಯಿತು. ತುಂಬ ಅವರು ಇಟ್ಟಿರೋ ಪ್ರೀತಿ ಅದು ಖಂಡಿತ ಆಗುತ್ತೆ. ಅದು ಯಾಕಂದರೆ ನೊಂದಿದ್ದಾರೆ ತುಂಬ ಮನಸ್ಸಲ್ಲಿ. ಇವತ್ತು ಇಲ್ಲಿ ಪವಾಡ ಪುರುಷ ನಾನಲ್ಲ. ನಾನು ಹೇಳ್ತಾ ಇರೋದು ಒಂದೇ ಮಾತು, ನಾನು ಯಾವ ಪವಾಡನೂ ಮಾಡಿಲ್ಲ, ನಂದು ಏನೂ ಇಲ್ಲ, ಸಾಧಾರಣವಾದ ಒಬ್ಬ ಮನುಷ್ಯ ನಾನಿಲ್ಲಿ. ಇಲ್ಲಿ ಪವಾಡ ಆಗ್ತಾ ಇರೋದು ಅಲ್ಲಿದೆ ನೋಡಿ, ತೋರಿಸಿ ಸ್ವಲ್ಪ ಹಾಗೆ. ಅಲ್ಲಿದೆ ನೋಡಿ, ಬೆರಳು ತೆಗಿಬೇಕು ನಿಮ್ಮದು, ಅಲ್ಲಿ ಕಾಣಿಸ್ತಾ ಇದ್ದಾರಲ್ಲ ಅವರು ಪವಾಡ. ರಾಘವೇಂದ್ರ ಮಾಡ್ತಾ ಇಲ್ಲ. ಇಲ್ಲಿ ರಾಯರಲ್ಲಿ ಇದ್ದಾರೆ, ಬನ್ನಿ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಮಂತ್ರಾಲಯಕ್ಕೆ ಹೋಗ್ರಿ, ರಾಯರ ಆಶೀರ್ವಾದನ ಪಡ್ಕೊಂಡು ಬನ್ನಿ. ಅಲ್ಲಿ ಮಂತ್ರಾಲಯದಲ್ಲಿ ಇರ್ತಕ್ಕಂಥ ಅರ್ಚಕರ ಹತ್ರ ಹೋಗಿ ಮಂತ್ರಾಕ್ಷತೆ ನಿಂತ್ಕೊಂಡು ಬನ್ನಿ. ಮಂತ್ರಾಲಯದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಅರ್ಚಕರು ಇದ್ದಾರೆ ನೋಡಿ, ಅವರು ರಾಯರನ್ನ ಮುಟ್ಟಿ ಪೂಜೆ ಮಾಡುವಂಥವ್ರು, ಅವರ ಆಶೀರ್ವಾದ ತಗೊಂಡು ಬನ್ನಿ. ಇಲ್ಲಿ ನೀವು ಬರ್ತೀರಾ, ನೀವೇ ಪಾದ ಮುಗಿತೀರಾ, ನೀವೇ ಪಾದ ಪೂಜೆ ಮಾಡ್ತೀರಾ. ನಂದೇನೂ ಇಲ್ಲ ಇಲ್ಲಿ, ನಂದು ಯಾಕಪ್ಪ ಮಾಡ್ತೀರಾ ಅಂತ ಕೇಳಿದ್ರೆ ನಾನು ಮಾಡಲೇಬೇಕು ಅಂತೇಳಿ ನೀವು ಮಾಡ್ತೀರಾ. ಇಲ್ಲಿ ನಂದು ಏನೂ ಇಲ್ಲ. ಮಂತ್ರಾಲಯದಲ್ಲಿದ್ದಾರಲ್ಲ ಅರ್ಚಕರು, ಅವರು ನಿಜವಾಗ್ಲೂ ಅರ್ಚಕರು ಅಂದರೆ ಅಲ್ಲಿಗೆ ಹೋಗ್ರಿ. ಯಾಕಂದರೆ ಅಲ್ಲಿ ಅವರು ಅರ್ಚಕರ ಕಡೆಯಿಂದ ರಾಯರು ಬಂದು ಪ್ರತ್ಯಕ್ಷವಾಗಿ ನಿಮಗೆ ಮಂತ್ರಾಕ್ಷತೆ ಕೊಡೋದಕ್ಕಾಗ್ಲಾರ್ದಕ್ಕೋಸ್ಕರ ಅಲ್ಲಿರ್ತಕ್ಕಂಥ ಅರ್ಚಕರು ನಿಮಗೆ ಮಂತ್ರಾಕ್ಷತೆ ಕೊಡ್ತಾರೆ. ಆ ಅಲ್ಲಿ ಹೋಗಿ ತೊಗೊಂಡ್ಬಂದು ಅವರ ಆಶೀರ್ವಾದವನ್ನು ತೊಗೊಂಡು ಬನ್ನಿ, ನಿಮಗೆ ಪವಾಡ ಆಗುತ್ತೆ. ಮಂತ್ರಾಲಯಕ್ಕೆ ಹೋಗಿಲ್ಲ ಅಂದರೆ ಮಂತ್ರಾಲಯಕ್ಕೆ ಹೋಗಿ ಬನ್ನಿ, ನಿಮಗೆ ಪವಾಡ ಆಗುತ್ತೆ. ನಮ್ಮದೇನೂ ಇಲ್ಲ. ನಾನು ನಿಮ್ಮ ಹಾಗೆ ಸಾಧಾರಣವಾದ ಒಬ್ಬ ವ್ಯಕ್ತಿ. ನಾನು ನಿಮ್ಮ ಹಾಗೆ ರಾಯರ ಭಕ್ತ. ನಾನು ಇಷ್ಟೆಲ್ಲ ತೊಗೊಂಡ್ಬರ್ತಾ ಇದ್ದೀರಾ, ಒಬ್ಬನಿಗೋಸ್ಕರ ಇಷ್ಟೊಂದೆಲ್ಲ ಮಾಡ್ಕೊಂಡ್ಬರ್ತಾ ಇದ್ದೀರಾ. ನಾನು ಯಾರ ಹತ್ರ ದುಡ್ಡು ಕೊಟ್ಟು ಸಂಪಾದನೆ ಮಾಡ್ಕೊಂಡಿಲ್ಲ, ಮನಸ್ಸಿಂದ ಬರ್ತಾ ಇದ್ದೀರೇನೆ. ದುಡ್ಡು ಕೊಟ್ಟಿದ್ದೀನ ನಾನು ನಿಮಗೆ? ಅಲ್ಲ, ದುಡ್ಡು ಕೊಟ್ಟು ಕರ್ಸ್ಕೊತಾ ಇದ್ದೀನ? ಇಡೀ ಕರ್ನಾಟಕ ಎಲ್ಲಿ ಹೋದ್ರೂ ಇವತ್ತು ತೊಗೊಂಡು ಬರ್ತದೆ ಅಂದರೆ ಇದೆಲ್ಲ ಅನುಗ್ರಹ ಆಗಿರೋದು ಯಾರಿಂದ? ರಾಘವೇಂದ್ರ ಸ್ವಾಮಿಯವರಿಂದ. ನಾನು ಯಾವುದೇ ಒಂದು ಮೂಲೆ ಇದ್ರೂ ಅಲ್ಲಿ ನನ್ನ ಭಕ್ತ ಇದ್ದಾನೆ, ನನ್ನ ಮಗ ಇದ್ದಾನೆ, ನನ್ನ ಭಕ್ತ ಇದ್ದಾನೆ, ಅವ್ನಿಗೆ ಹೋಗಿ ಹೊಟ್ಟೆ ತುಂಬ ಊಟ ಕೊಟ್ಬಡ್ನಿ ಅಂತಂದು ರಾಘವೇಂದ್ರ ಸ್ವಾಮಿಯವರೇ ನಿಮ್ಮನ್ನು ಕಳಿಸ್ಕೊಡ್ತಾ ಇದ್ದಾರೆ. ಇಲ್ಲಿ ನಾನು ಕಳಿಸ್ಕೊಡ್ತಾ ಇಲ್ಲ, ರಾಘವೇಂದ್ರ ಸ್ವಾಮಿಯವರು ಕಳಿಸ್ಕೊಡ್ತಾ ಇದ್ದಾರೆ. ಎಲ್ಲಿ ರಾಯರ ಮಠ ಇರುತ್ತೋ ಅಲ್ಲಿ ರಾಯರು ಇರ್ತಾರೆ.
ಎಲ್ಲಿ ರಾಯರ ಬೃಂದಾವನ ಇರುತ್ತೋ ಅಲ್ಲಿ ಆ ರಾಯರು ಇರ್ತಾರೆ. ಎಲ್ಲಿ ಹೂವಿನ ಪ್ರಸಾದ ಮುಖಾಂತರದಲ್ಲಿ ಸೂಚನೆ ಕೊಡ್ತಾರೋ ಅಲ್ಲಿ ರಾಯರು ಇರ್ತಾರೆ. ನಾವು ದೇವ್ರ ಹತ್ರ ಹೋಗ್ಬೇಕು, ದೇವರ ಆಶೀರ್ವಾದವನ್ನು ತಗೋಬೇಕು ಅಂದರೆ ಹತ್ರ ಬಾ. ದೇವರ ಆಶೀರ್ವಾದ ತಗೋಬೇಕಂದ್ರೆ ಇನ್ನೂ ಹತ್ರ ಬಾ. ದೇವರ ಆಶೀರ್ವಾದ ತಗೋಬೇಕು ಅಂದರೆ ರಾಯರ ಆಶೀರ್ವಾದ ತಗೊಳ್ಳಿ ಫಸ್ಟು. ದೇವರು ನಮಗೆ ಭೇಟಿ ಆಗಬೇಕು, ನಮಗೆ ಬೇಗ ಪವಾಡ ಆಗಬೇಕಂದ್ರೆ ರಾಯರ ಪಾದ ಹಿಡಿಬೇಕು. ನೀವು ರಾಯರ ಪಾದ ಹಿಡಿದ್ರೆ ನಿಮಗೆ ಪವಾಡ ಆಗುತ್ತೆ. ರಾಯರ ಪಾದ ಹಿಡಿದ್ರೆ ನಿಮ್ಮನ್ನು ಭಗವಂತನಲ್ಲಿ ಕರ್ಕೊಂಡು ಹೋಗ್ತಾರೆ, ರಾಧಾಕೃಷ್ಣನ ಹತ್ರ ಕರ್ಕೊಂಡು ಹೋಗ್ತಾರೆ. ರಾಯರ ಪಾದ ಹಿಡಿದ್ರೆ ರಾಧಾಕೃಷ್ಣನ ಹತ್ರ ಕರ್ಕೊಂಡು ಹೋಗ್ತಾರೆ. ರಾಧೇ ರಾಧೆ ಹರೇ ಕೃಷ್ಣ, ಕೃಷ್ಣ ಕೃಷ್ಣ ರಾಧೇ ರಾಧೆ ಹರೇ ರಾಮ್ ಹರೇ ರಾಮ್. ಖಂಡಿತ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ರಾಯರನ್ನ ನಂಬ್ರಿ, ಭಗವಂತ ನಂಬ್ರಿ, ಮನುಷ್ಯರ ಪಾದ ಹಿಡಿಬೇಡಿ. ಮನುಷ್ಯರು ನಿಮ್ಮನ್ನ ಮೇಲೆ ಎತ್ತರಿಸಿ ಕೈ ಬಿಟ್ಟು ಬಿಡ್ತಾರೆ. ನಿಮ್ಮೆಲ್ಲರಿಗೂ ಪವಾಡ ಆಗಬೇಕು ಅನ್ನೋದೇ ನನ್ನ ಉದ್ದೇಶ. ನನ್ನ ನಂಬರಿಗೆ ಕರೆ ಮಾಡಿ. ಆದರೆ ಒಂದು ಮಾತು ನೆನಪಿಟ್ಕೊಳ್ಳಿ, ನನ್ನ ಲೈನು, ನನ್ನ ಕರೆ ನಿಮಗೆ ಸಿಗಬೇಕು. ನಾನು ಸಿಗಬೇಕು ಅಂದರೆ ನಿಮ್ಮ ಕರ್ಮ ಕಳೆದೋದ್ರೆ ಮಾತ್ರ ನಾನು ಸಿಗುವುದು. ಇದು ಮಾತ್ರ ಸತ್ಯ ಸತ್ಯ ಸತ್ಯ. 2 ವರ್ಷದಿಂದ ಹುಡುಕ್ತಾ ಇದ್ದಾರೆ, 3 ವರ್ಷದಿಂದ ಹುಡುಕ್ತಾ ಇದ್ದಾರೆ, ಸಿಕ್ಕಿಲ್ಲ ನಾನು ಯಾರಿಗೂ. ಸುಮಾರು ಎಂತಿಂಥವ್ರು ಹುಡುಕ್ತಾ ಇದ್ದಾರೆ ನನ್ನ, ಸುಮಾರು ಪೊಲೀಸರು ಹುಡುಕ್ತಾ ಇದ್ದಾರೆ. ಮೊನ್ನೆ ಒಬ್ಬರು ಫೋನ್ ಮಾಡಿದ್ವಿ, ಎಲ್ಲಿದ್ದೀರೋ ಸ್ವಾಮಿ ನೀವು? ನಾನು ಪೊಲೀಸು, ನಾನು ಅಷ್ಟು ಹುಡುಕ್ತಾ ಇದ್ದೀನಿ ನಿಮ್ಮನ್ನು ಅಂತ ಹೇಳಿದರು. ಗೂಗಲಲ್ಲಿ ಹಾಕಿ ಸರ್ಚ್ ಮಾಡಿ ಆ ಪಿನ್ ಕೋಡ್ ನಂಬರ್ನ ಹುಡುಕ್ತಾ ಇದ್ದಾರೆ ನನ್ನನ್ನು, ಸಿಕ್ಕಿಲ್ಲ. ನಾನು ಅದೇ ಹೇಳ್ತಾ ಇದ್ದು, ನಿಮ್ಮ ಕರ್ಮ ಕಳೆದು ಹೋಗ್ಬೇಕು ನಾನು ಸಿಗಬೇಕು ಅಂದರೆ ನನ್ನ ನಂಬರಿಗೆ ಫೋನ್ ಮಾಡಿ. ನೀವು ಅಕಸ್ಮಾತ್ ಎಲ್ಲಿರ್ತೀನಿ ಅಲ್ಲಿಗೆ ಬನ್ನಿರಿ. ಖಂಡಿತ ಖಂಡಿತ ಹೇಳ್ತಾ ಇದ್ದೀನಿ. ನನ್ನನ್ನು ನೋಡೋಕ್ಕಂತ ಬರಬೇಡಿ. ಅಲ್ಲಿದ್ದಾರೆ ನೋಡಿ, ಅವರು ರಾಘವೇಂದ್ರ ಸ್ವಾಮಿ ಅವ್ರನ್ನ, ರಾಯರ ಬೆತ್ತವನ್ನು ನೋಡೋಕ್ಕೆ ಬನ್ನಿ, ಶ್ರೀರಾಮನ್ನ ನೋಡೋಕ್ಕೆ ಬನ್ನಿ, ನಿಮಗೆ ಪವಾಡ ಆಗುತ್ತೆ. ಅವ್ರ ಆಶೀರ್ವಾದ ತೊಗೊಂಡೋಗಿ ಪ್ರತಿ ಒಂದೊಂದು ಗರ್ಭಗುಡಿಯಲ್ಲಿ ತೊಗೊಂಡೋಗಿ ಅದಕ್ಕೆ ಇನ್ನೂ ಹೆಚ್ಚಿನ ರೀತಿಯಾಗಿ ಪವರ್ ಬರೆಸ್ತಾ ಇದ್ದೀನಿ. ಖಂಡಿತ ಅವರ ಆಶೀರ್ವಾದ ತೊಗೊಂಡು ಹೋದರೆ ನಿಮ್ಮೆಲ್ಲರಿಗೂ ಪವಾಡ ಆಗಬೇಕು. ಮಕ್ಕಳಾಗಲೋದ್ರೆಲ್ಲರಿಗೂ ಮಕ್ಕಳಾಗಲಿ, ಮದುವೆ ಆಗಲೋದ್ರೆಲ್ಲರಿಗೂ ಮದುವೆ ಆಗಲಿ, ಅನಾರೋಗ್ಯದಿಂದ ಇದ್ದವ್ರಿಗೆಲ್ಲರಿಗೂ ಅನಾರೋಗ್ಯದಿಂದಲಿ. ನಾನು ಹುಟ್ಟಿರದೆ ಲೋಕ ಕಲ್ಯಾಣಕ್ಕೋಸ್ಕರ, 12,000 ಮೇಲೆ ಆಯ್ತು ಇವಾಗ ಪವಾಡ. ನೆನಪಿಟ್ಕೊಳ್ಳಿ, 12,000 ಮೇಲೆ ಆಗಿದೆ ಪವಾಡ ಆಗಿರೋದು. ಪ್ರತಿ ಒಂದೊಂದು ಪವಾಡನೂ ನಿಮ್ಮ ಮುಂದ್ಗಡೆ ಹಂಚ್ಕೊತಾ ಇದ್ದೀನಿ. ಪ್ರತಿ ಒಂದೊಂದು ಪವಾಡ ಯೂಟ್ಯೂಬ್ ಚಾನಲಲ್ಲಿ ಹಂಚ್ಕೊತಾ ಇದ್ದೀನಿ. ಯಾರ ಹತ್ರ ದುಡ್ಡು ಕೊಟ್ಟು ನಾನು ಇದನ್ನ ಮಾಡಿ, ಈ ವಿಡಿಯೋ ಮಾಡಿ, ಆ ವಿಡಿಯೋ ಮಾಡಿ ಅಂತ ಮಾಡಿಲ್ಲ. ನಿಮಗೆ ಪವಾಡ ಆಯ್ತಾ ಹಂಚ್ಕೊಳ್ಳಿ. ಇಲ್ಲೇ ಸಾಕ್ಷಿ ನೋಡಿ, ಇಲ್ಲೇ ಪವಾಡ. ನನಗೆ 3 ಪವಾಡ ಆಗಿದೆ. ಇವ್ರ ಮಗಳು ಕೋಮಾದಲ್ಲಿ ಹೋಗ್ಬಿಟ್ಟಿದ್ರು, ಕೈಕಾಲು ಆಡ್ತಿರ್ಲಿಲ್ಲ, ಜ್ಞಾನನೇ ಇರಲಿಲ್ಲ, ಹಾಸ್ಪಿಟ್ಲಲ್ಲಿ ಗ್ಯಾರಂಟಿನೇ ಇರಲಿಲ್ಲ. ಇವತ್ತು ಅದ್ಭುತವಾಗಿದ್ದಾಳೆ. ಆ ಎಂಬ 300 ಜನಕ್ಕೆ ಅಡುಗೆ ಮಾಡಕ್ಕಿದ್ದಾಳೆ ಇವ್ರ ಮಗಳು. ನನ್ನ ಮಗಳ ಕೈಯಿಂದಾನೆ, ಮಗಳ ಕೈಯಿಂದ. ನಂದು ಗುರುಗಳು ಹೇಳಿರು, ನಿನ್ನ ಕೈಯಿಂದಲೇ ಅಡುಗೆ ಮಾಡಬೇಕು ಅಂತ. 1 ವಾರದಲ್ಲಿ ಅವಳ ಕೈಯಿಂದಲೇ ಅಡುಗೆ ಮಾಡಿಟ್ಲು. ಇವತ್ತು ಅದ್ಭುತವಾಗಿದ್ದಾಳೆ ನನ್ನ ಮಗಳು. ಇದು ರಾಯರ ಪವಾಡ ಅಂತ. ಅದಕ್ಕೆ ಸುಮಾರು ಪವಾಡಗಳಾಗಿದೆ. ಹಾಸ್ಪಿಟ್ಲಲ್ಲಿ ಗ್ಯಾರಂಟಿ ಕೊಟ್ಟಿರಲಿಲ್ಲ ನೋಡಿ. ಅಂತ ಮಗಳು ಇವತ್ತ ರಾಯರ ಪವಾಡದಿಂದ 300 ಜನಕ್ಕೆ ಅವಳ ಕೈಯಿಂದ ಅಡುಗೆ ಮಾಡಿಟ್ಟಿದ್ದಾರೆ. ಒಬ್ಬಳೇ ಡಾಕ್ಟ್ರೇ ಗ್ಯಾರಂಟಿ ಕೊಟ್ಟಿಲ್ಲ. ರಾಯರನ್ನ ನಂಬಿ ಪೂಜೆ ಮಾಡಿದ್ದಕ್ಕೆ ಇವತ್ತು ರಾಯಲ್ ಆಗಿದ್ದಾಳೆ ಅಮ್ಮ. ಖಂಡಿತ ಇವತ್ತು ಇವ್ರ ಪವಾಡ ಕೇಳಿದ್ದೀರಾ, ನಾಳೆ ನಿಮ್ಮ ಪವಾಡ ಕೇಳಕ್ಕೆ ಇವ್ರು ರೆಡಿ ಆಗಿರ್ತಾರೆ. ಎಲ್ಲರಿಗೂ ಒಳ್ಳೇದಾಗಲಿ. ರಾಯರಿದ್ದಾರೆ ಅಂತ ಕಮೆಂಟ್ ಮಾಡಿ, ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಹರೇ ಕೃಷ್ಣ 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 ಹರೇ ರಾಮ್ ರಾಧೇ ರಾಧೆ. ಖಂಡಿತ ಎಲ್ಲರಿಗೂ ಒಳ್ಳೇದಾಗಲಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ನನಗೆ ಹೋಳಿಗೆ ಅಂದ್ರೆ ತುಂಬಾ ಇಷ್ಟ. ಒಳ್ಳೇದಾಗಲಿ. ಜೈ ಶ್ರೀರಾಮ್. ಹೋಳಿಗೆ ಅಂದ್ರೆ ತುಂಬಾ ಇಷ್ಟ, ತುಂಬಾ ಖುಷಿ ಇತ್ತು ನನಗೆ. ಹರೇ ಕೃಷ್ಣ 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 ಹರೇ ರಾಮ್ ಹರೇ ರಾಮ್ ಹರೇ ರಾಮ್.